ನಮಸ್ಕಾರ ಎನ್ಕೆಎಸ್ ಟಿವಿ4 ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ರೋಣ ತಾಲೂಕಾ ವತಿಯಿಂದ ರೋಣ ನಗರದ ಪ್ರವಾಸಿ ಮಂದಿರದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಬಡವರಿಗೆ ಮತ್ತು ವಿಧವೆಯರಿಗೆ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಗದಗ ಜಿಲ್ಲಾ ರೋಣ ತಾಲೂಕು ವತಿಯಿಂದ ರೋಣ ನಗರದ ಪ್ರವಾಸ ಮಂದಿರದಲ್ಲಿ ರಂಜಾನ್ ಹಬ್ಬದ ನಿಯಮಿತವಾಗಿ ಬಡವರಿಗೆ ಮತ್ತು ವಿಧವೆಯವರಿಗೆ ಕಿಟ್ ವಿತರಣೆ ಮಾಡಲಾಯಿತು. ಈ ಸಮಯದಲ್ಲಿ ರೋಣ ತಾಲೂಕು ಅಧ್ಯಕ್ಷರಾದ ಎಂಎಚ್ ನದಾಫ್, ರೋಣ ತಾಲೂಕು ಉಪಾಧ್ಯಕ್ಷರಾದ ರಾಜು ಚಿಂಗ್ಲಿ, ರೋಣ ತಾಲೂಕು ಉಪಾಧ್ಯಕ್ಷರಾದ ಮಲ್ಲು ಚಲವಾದಿ, ರೋಣ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ರಫೀಕ್ ನಾಲ್ಬಂದ್, ರೋಣ ಘಟಕದ ಅಧ್ಯಕ್ಷರಾದ ಮುನ್ನಾ ಕೊಪ್ಪಳ್, ಉಪಾಧ್ಯಕ್ಷರಾದ ಇಬ್ರಾಹಿಂ ಎಲಿಗಾರ್, ರೋಣ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಹುಸೇನ್ ದೊಡ್ಮನಿ, ರೋಣ ನಗರದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ತೋಹಿದ್, ರಫೀಕ್ ಹುಲಿ, ರಿಯಾಜ್ ಕೊನ್ನೂರ್, ದಾವಲ್ ಸಾಬ್, ಹನುಮಂತ್ ಹಳ್ಳಿಕೇರಿ, ಪರಶುರಾಮ್ ಲಮಾನಿ, ರೋಹಿತ್ ದೊಡ್ಮನಿ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಎನ್ಕೆಎಸ್ ಟಿವಿ4 ನ್ಯೂಸ್ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ಸತತವಾಗಿ 2 ವರ್ಷದಿಂದ ಕೊರೋನಾ ಅಲೆಯಿಂದ ಇದು ರಂಜಾನ ಮಾಡೋ ಸಲುವಾಗಿ ಸಮಸ್ಯೆ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ವೇಳೆದೊಳಗೆ ನಮ್ದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಣ್ಣ ಒಂದು ಕಿರುಕಾಣಿಕೆ ಇತ್ತು. ಇದನ್ನು ತಗೊಂಡು ತಾವು ಎಲ್ಲರೂ ಖುಷಿಯಿಂದ ಹಬ್ಬ ಮಾಡ್ರಿ ಅಂತ ಹೇಳ್ಬಿಟ್ಟು ಸತತವಾಗಿ ನೀವು ಮುಂದುವರುವಂಥ ದಿನದೊಳಗೆ ಈಗ ನೀವೇನೆಲ್ಲರೂ ಇಲ್ಲಿ ಇಸ್ಕೊಳಕತ್ತೀವಿ, ನೀವೆಲ್ಲರೂ ಮುಂದುವರುವಂಥ ದಿನದೊಳಗೆ ನಾವು ಇನ್ನೊಬ್ಬರಿಗೆ ಕೊಡೋರಾಗಬೇಕು. ಆ ಥರ ನಾವು ಒಂದು ಬೆಳಿಬೇಕಪ್ಪ ಅಂತಂದ್ರೆ ನಾವು ಅಲ್ಲನ ಕಡೆ ಕೇಳಬೇಕು, ದೇವ್ರ ಕಡೆ ಕೇಳ್ಕೊಂಡು ನಾವು ಒಂದು ಏಕರೂಪವಾಗಿ ನಾವು ಒಂದು ದುಡಿಯೋದ್ರಿಂದ ಆ ದೇವ್ರು ನಮ್ಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ನಮ್ಗೆ ಕಾಪಾಡ್ತಾನೆ ಅಂತಂದು ಹೇಳಿ ಈ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಈ ಕಿಟ್ ವಿತರಣೆ ಮಾಡಕತ್ತೀವಿ. ಎಲ್ಲ ತಾಯಂದಿರು ಬಂದ ಈ ಕಿಟ್ಗಳನ್ನ ಶ್ರಮಜೀವಿಗಳು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯಲು ಆಸಕ್ತಿ ವಹಿಸಲಿ ಎಂದು ಕುಕನೂರಿನಲ್ಲಿ ಪಿಎಸ್ಐ ಡಾಕೇಶ್ ರವರು ಹೇಳಿದರು. ಕುಕನೂರು ಶ್ರಮಜೀವಿಗಳ ಸರ್ಕಾರದ ಯೋಜನೆ ಲಾಭ ಪಡೆಯಲು ಆಸಕ್ತಿ ವಹಿಸಲಿ ಎಂದು ಪಿಎಸ್ಐ ಡಾಕೇಶ್ ಹೇಳಿದರು. ಇಲ್ಲಿನ ಕಟ್ಟಡ ಕಾರ್ಮಿಕರ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಿಕ್ಷಣ, ಆರೋಗ್ಯ ಸೇರಿ ಕಾರ್ಮಿಕರಿಗೆ ಹಲವು ಲಾಭ ಇದೆ, ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಕಾರ್ಮಿಕರ ಸಂಘಟನೆಗಳು ಈ ಬಗ್ಗೆ ಮುತುವರ್ಜಿ ವಹಿಸಬೇಕು ಎಂದರು. ದುಷ್ಟದಿಂದ ದೂರ ಇರಬೇಕು, ಯೋಗ, ಪೌಷ್ಟಿಕ ಆಹಾರ ಸೇವಿಸಿ ಆರೋಗ್ಯ ಸುಧಾರಣೆ ಲಕ್ಷ್ಯ ವಹಿಸಿ ಎಂದು ಸಲಹೆ ನೀಡಿದರು. ಗುತ್ತಿಗೆದಾರರ ವೀರಪ್ಪ ಬಸಳ್ಳಿ ಮಾತನಾಡಿ, ಹಗಲು ರಾತ್ರಿ ಎಂದು ನೋಡುವುದಿಲ್ಲ, ಬಿಸಿಲು ಮಳೆ ಗಾಳಿಗೂ ಜಗ್ಗುವುದಿಲ್ಲ, ಕಠಿಣ ಪರಿಶ್ರಮ ಸರ್ಪಣ ಭಾವಕ್ಕೆ ಇವರು ಸಾಕ್ಷಿ. ಕಷ್ಟವನ್ನು ನುಗ್ಗಿ ಖುಷಿ ಹಂಚುವವರು ಕಾರ್ಮಿಕರು. ದೇಶದ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳ ಇದೆ. ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಎಂದು ಹೇಳಿದರು. ಮುಖಂಡರಾದ ದ್ಯಾಮಣ್ಣ ಜಮಖಂಡಿ, ರಾಮಣ್ಣ ಭಜಂತ್ರಿ ಮಾತನಾಡಿದರು. ಮಹೇಶ್, ಹುಸೇನ್ ಸಾಬ್, ಬಸವನಗೌಡ್ ನಗರಿ, ಹಾರ್ಡ್ವರ್, ಮನೋಜ್ ಕಲಾಲ್, ಗವಿಸಿದ್ದಪ್ಪ ಮಂಗಳೂರ್, ರೆಹಮಾನ್ ಸಾಬ್ ಮಂಗಳೂರ್, ಲಕ್ಷ್ಮಣ್ ಮಂಡಲ್ಗೇರಿ, ವೀರಯ್ಯ ಹಿರೇಮಠ್, ಯಲ್ಲಪ್ಪ ಕಲ್ಮನಿ, ಯಲ್ಲಪ್ಪ ಚಲವಾದಿ, ಫಕೀರಪ್ಪ ಸಾಲಿಮನಿ, ಜುಂಜಪ್ಪ ಸಾಲಿಮನಿ, ಗುದ್ದೇಶ್ ಬಂಕದ್ಮನಿ, ಲಕ್ಷ್ಮಣ್ ಸಾಲಿಮನಿ, ರಮೇಶ್ ಮಾಳ್ಕೊಪ್ಪ, ಶರಣಪ್ಪ ಘಾಟಿ, ಯಲ್ಲಪ್ಪ ಕಲ್ಮನಿ, ಹಂಗಪ್ಪ ಸಾಲಿಮನಿ ಹಾಗೂ ರಘು ಕಲ್ಮನಿ ಉಪಸ್ಥಿತರಿದ್ದರು. ಕುಕನೂರು ಕಾರ್ಮಿಕರ ಘಟಕ ಸಂಘದ ವತಿಯಿಂದ ಭಾನುವಾರ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆಯನ್ನು ಮೂಡಿಸುವ ಸಲುವಾಗಿ ಪವಿತ್ರ ರಂಜಾನ್ ಹಬ್ಬದ ಸಮಯದಲ್ಲಿ ರೋಜಾ ಇರುವಂತಹ ಮುಸಲ್ಮಾನ್ ಬಂಧುಗಳಿಗೆ ಸಿರ್ಗುಪ್ಪದಲ್ಲಿ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆ ಮೂಡಿಸುವ ಸಲುವಾಗಿ ಪವಿತ್ರ ರಂಜಾನ್ ಹಬ್ಬದ ಸಮಯದಲ್ಲಿ ರೋಜಾ ಇರುವ ಮುಸಲ್ಮಾನ್ ಬಂಧುಗಳಿಗೆ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಧರ್ಮಗಳಿಗಿಂತ ಮಾನವೀಯತೆ ದೊಡ್ಡದು ಎಂದು 2023 ವಿಧಾನಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎಸ್ ನರೇಂದ್ರ ಸಿಂಹ ತಿಳಿಸಿದರು. ನಗರದ ಎಸ್ಎಎಸ್ ಫಂಕ್ಷನ್ ಹಾಲ್ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಏರ್ಪಡಿಸಲಾಗಿದ್ದಂತಹ ಇಫ್ತಿಯಾರ್ ಕೂಟದಲ್ಲಿ ಮಾತನಾಡಿದಂತಹ ಅವರು,
ಇತ್ತೀಚಿನ ದಿನಗಳಲ್ಲಿ ಕೋಮುವಾದಿ ಶಕ್ತಿಗಳು ಸಮಾಜದಲ್ಲಿ ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ಧರ್ಮದ ವಿಷಯದಲ್ಲಿ ದ್ವೇಷವನ್ನು ಹರಡುತ್ತಿರುವುದರಿಂದ ದೂರವಿದ್ದು ಎಲ್ಲರೂ ತಮ್ಮ ಆಚರಣೆಗಳೊಂದಿಗೆ ಶಾಂತಿ ಸೌಹಾರ್ದತೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ಅನ್ಯ ಧರ್ಮದ ಆಚರಣೆಗಳನ್ನು ಗೌರವಿಸಬೇಕು. ಭಾರತೀಯರಾದ ನಾವು ಒಂದೇ ತಾಯಿಯ ಮಕ್ಕಳಂತೆ ಸಹೋದರರಾಗಿ ಜೀವಿಸೋಣ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರಾಗಿರುವಂತಹ ಟಿ.ಎಂ. ಚಂದ್ರಶೇಖರಯ್ಯ ಸ್ವಾಮಿ, ಬಿ.ಎಂ. ನಾಗರಾಜ್ ಮಾತನಾಡಿದರು. ಇಫ್ತಿಯಾರ್ ಕೂಟದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಮುಸ್ಲಿಂ ಬಾಂಧವರೊಡಗೂಡಿ ಭೋಜನವನ್ನು ಸವಿದರು. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಕರಿಬಸಪ್ಪ, ಮುಖಂಡರಾದ ಎಚ್.ಎಂ. ಮಲ್ಲಿಕಾರ್ಜುನ್ ದೇವರಮನೆ, ನಾಗಪ್ಪ, ಸಿದ್ದರಾಮಯ್ಯ ಸ್ವಾಮಿ, ಬಿ. ಈರಣ್ಣ, ಶಿವಶಂಕರ ಗೌಡ, ಈರನಗೌಡ, ಪಾಲಾಕ್ಷಿಗೌಡ, ಬಂದೇ ನವಾಜ್, ದೇಶನೂರು ನಾಗರಾಜ್, ಗೋವಿಂದ ರೆಡ್ಡಿ, ಬಸವರಾಜ ಸ್ವಾಮಿ, ವಿರೂಪಾಕ್ಷ ರೆಡ್ಡಿ, ಯು ರಾಮಣ್ಣ, ಕರಿಯಪ್ಪ, ಅಫ್ಜಲ್ ಹುಸೇನ್, ಆರಿಫ್ ಉಲ್ಲಾ, ಶಫಿ, ಅಬ್ದುಲ್ಲಾ ಬಾಷಾ, ಮುಲ್ಲಾ ರೌಫ್ ಇನ್ನಿತರರು ಇದ್ದರು. ಸಿರುಗುಪ್ಪ ನಗರದ ಎಸ್ಎಎಸ್ ಫಂಕ್ಷನ್ ಹಾಲ್ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟವನ್ನು ಎಸ್. ನರೇಂದ್ರ ಸಿಂಹರವರು ಏರ್ಪಡಿಸಿ ಮಾತನಾಡಿದರು. NKS TV4 ನ್ಯೂಸ್ ರಿಪೋರ್ಟರ್ ರಾಜಸಾಬ್, ಸಿರುಗುಪ್ಪ. ನಾನು ಪವಿತ್ರವಾದ ರಂಜಾನ್ ಹಬ್ಬದ ಪರವಾಗಿ ಇವತ್ತು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇನೆ. ಮುಸಲ್ಮಾನ್ ಬಂದವರಿಗೆ ಇವತ್ತು ಈ ಒಂದು ನನ್ನ ಸಣ್ಣ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರೂ ಬಂದಂತ ನನ್ನ ಮುಸ್ಲಿಂ ಬಾಂಧವರಿಗೂ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ. APMG ಸದಸ್ಯನಾಗಿದ್ದು ಪ್ರಸ್ತುತ 2023ರ ಸಾರ್ವತ್ರಿಕ ಚುನಾವಣೆಯ ಆಕಾಂಕ್ಷಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಬೇಕೆಂದು ನಾನು ಈ ಸಮಯದಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ. ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಿಂದ ಈ ಒಂದು ಸಹಾಯವನ್ನು ನೀವು ಸ್ವೀಕರಿಸಿ ನನಗೆ ಆಶೀರ್ವಾದಿಸಬೇಕಂತ ಹೇಳಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ನಾನು ಕೈಬೋದು ನಮಸ್ಕರಿಸುತ್ತೇನೆ. ಅಲ್ಲಿ ನೋಡೋಣ ನೋಡಿ ಚೆಕ್ ನೋಡಿ ಅಣ್ಣ ಸ್ವಲ್ಪ ನೋಡೋಣ ನರೇಂದ್ರಣ್ಣ ನರೇಂದ್ರಣ್ಣ ಈಗ ತಾನೇ ಆಗಮಿಸಿದಂಥ ನಿಮ್ಮೆಲ್ಲರ ನಾಯಕರು ಮಾಜಿ ಶಾಸಕರಾದ PM ನಾಗರಾಜಣ್ಣವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ ಸ್ವಲ್ಪ ಕಡೆ ಹಾಗೂ ಸಂಘಟನೆಗಳ ಅಧ್ಯಕ್ಷರು ಇವರೆಲ್ಲ ಕೂಡ ನರೇಂದ್ರ ಸಿಂಹ ಅವರಿಗೆ ಸನ್ಮಾನ. ಉಕ್ರೇನ್ನಿಂದ ಬಂದಂತಹ ವೈದ್ಯಕೀಯ ವಿದ್ಯಾರ್ಥಿಗಳ ನೆರವಿಗೆ JSS ನಿಂತಿದೆ. ಉಕ್ರೇನ್, ರಷ್ಯಾ, ಚೀನಾ ಮುಂತಾದ ದೇಶಗಳಲ್ಲಿ ತೊಂದರೆಗೀಡಾದಂತಹ ವಿದ್ಯಾರ್ಥಿಗಳಿಗೆ ನೆರವಿಗೆ JSS ಬಂದಿದೆ. ವಿದ್ಯಾಭ್ಯಾಸ ಅಪೂರ್ಣಗೊಳಿಸಿರುವಂತಹ ಭಾರತೀಯ ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕೆ ಅವಕಾಶ ಒದಗಿಸಲು JSS ಸಂಸ್ಥೆ ಮುಂದಾಗಿದೆ. ವಿದ್ಯಾರ್ಥಿಗಳಿಗೆ ನೆರವಿಗೆ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಮುಂದಾಗಿದ್ದಾರೆ. ಶ್ರೀಗಳ ಸೂಚನೆಯಂತೆ ಸಂಸ್ಥೆ ವ್ಯಾಸಂಗಕ್ಕೆ ಅವಕಾಶ ನೀಡುತ್ತಿದೆ. ಕಾನೂನು ರೀತ್ಯ ಅನುಮತಿಸಲಾದ ಸೇತುಬಂಧ ಶಿಕ್ಷಣದ ಸ್ವರೂಪದಲ್ಲಿ ವಿದ್ಯಾಭ್ಯಾಸವನ್ನು ನೀಡಲಿದ್ದೇವೆ. ವಿದ್ಯಾರ್ಥಿಗಳು ವಿದೇಶದಲ್ಲಿ ಯಾವ ಸೆಮಿಸ್ಟರ್ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿದ್ದರು ಎಂಬ ಅಂಶದ ಮೇಲೆ ತರಬೇತಿಯನ್ನು ನೀಡಲಾಗುವುದು. ಮೈಸೂರಿನಲ್ಲಿ ಸುತ್ತೂರು ಶ್ರೀಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಹೇಳಿಕೆಯನ್ನು ನೀಡಿದರು. ರಷ್ಯಾ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಅತಂತ್ರ ಸ್ಥಿತಿಗೆ ಸಿಲುಕಿದಂತಹ ವೈದ್ಯಕೀಯ ವಿದ್ಯಾರ್ಥಿಗಳ ನೆರವಿಗೆ ಶ್ರೀಮಠ ಬಂದಿದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಂದುವರಿಸಲು JSS ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ನೀಡಲಾಗುವುದು. ಇದುವರೆಗೂ 511 ವಿದ್ಯಾರ್ಥಿಗಳು ಈ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ.
ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪ್ರತ್ಯೇಕ ಪ್ರಮಾಣ ಪತ್ರ ಕೊಡುವುದಿಲ್ಲ. ಪ್ರತ್ಯೇಕ ಬ್ಯಾಚ್ ಮಾಡಿ ಅವರಿಗೆ ಪಾಠವನ್ನು ಮಾಡಲಾಗುತ್ತಿದೆ. ಥಿಯರಿ ಹಾಗೂ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತದೆ. ರೋಗಿಗಳ ತಪಾಸಣೆಗೆ ನೇರವಾಗಿ ಅವರಿಗೆ ಅವಕಾಶ ಇರುವುದಿಲ್ಲ. ಮೇ 6ರಿಂದ ಕ್ಲಾಸ್ ಶುರುವಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರೀಗಳು ಅವರು ಹೇಳಿದರು. ಹಾಗೆ ಓಟಿನಲ್ಲಿ ಕೂಡ ಅಬ್ಸರ್ವೇಷನ್ಗೆ ಅವಕಾಶ ಇರುತ್ತೆ. ಓಟಿನಲ್ಲಿ ಆಪರೇಷನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಇದಿಷ್ಟು ಮಾಡಬೇಕಂತಿದೆ. ಅದರದ್ದು ಅವೆಲ್ಲ ಅಲ್ಲಿ ಹಣ ಖರ್ಚು ಮಾಡಿಕೊಂಡು ಮತ್ತು ಪ್ರಯಾಣದ ವೆಚ್ಚ ವಾಸ್ತವಕ್ಕೆಲ್ಲ ಅವರೇ ಮಾಡ್ಕೊಳ್ಳೋದ್ರಿಂದ ಇದು ಸಂಕಷ್ಟ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಫೀಸ್ ಕಲೆಕ್ಟ್ ಮಾಡೋ ಸೂಕ್ತ ಅಂತೇಳಿ ಇವಾಗೆಲ್ಲ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಇದಿಷ್ಟು ಆಗಿದೆ. ಈಗ ಹುಡುಗರೆಲ್ಲ ಪ್ರವೇಶಕ್ಕೆ ಹೇಗೆ ಹೇಳ್ತಾ ಇದ್ದಾರೆ, ಈಗೆಲ್ಲ ಒಂದು ಫಾರ್ಮಲ್ ಆಗಿ ಏನು ಮಾಡ್ಬೋದು ಯೋಚನೆ ಮಾಡಿ ಸುಮಾರು 6ನೇ ತಾರೀಕಿಂದ ಅದನ್ನ ಕ್ಲಾಸ್ ಪ್ರಾರಂಭ ಮಾಡಬಹುದು ಅಂತ ಅಭಿಪ್ರಾಯ ಇದೆ. ಇಲ್ಲಿ ಫಸ್ಟ್ ಪ್ರೈಸ್ಗೆ ಮೊದಲನೇ ವರ್ಷಕ್ಕೆ 23% ಬಂದಿದ್ದಾರೆ 511ರಲ್ಲಿ. ಹಾಗೆ ಫೇಸ್ 2ಗೆ ಒಂದು 24.7% ಬಂದಿದ್ದಾರೆ. ಫೇಸ್ 3ಗೆ ಒಂದು 25% ಮತ್ತು ಫೇಸ್ 4ಗೆ 24% ಶಿಫ್ಟ್ಗೆ ಶಹಪುರ ನಗರದಲ್ಲಿ 889 ಬಸವೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರಕ್ತದಾನ, ನೇತ್ರದಾನ ಹಾಗೂ ದೇಹದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಹಪುರ ನಗರದಲ್ಲಿ 889 ಬಸವೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರಕ್ತದಾನ, ನೇತ್ರದಾನ ಹಾಗೂ ದೇಹದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಗುರುಪಾದ ಮಹಾಸ್ವಾಮಿಗಳು, ಇವತ್ತಿನ ಜಗತ್ತಿನಲ್ಲಿ ರಕ್ತದಾನ ಮಹಾದಾನ ಎನ್ನುವ ಹಾಗೆ ನಾವೆಲ್ಲರೂ ರಕ್ತ ಕೊಡುವುದರ ಜೊತೆಗೆ ಬಸವೇಶ್ವರ ಜಯಂತಿ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಅವರು ಸಮಾಜ ಕಟ್ಟುವಲ್ಲಿ ಎಷ್ಟೊಂದು ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ಸಮಾಜಕ್ಕಾಗಿ ತಮ್ಮ ಅನುಭವ ಮಂಟಪದಲ್ಲಿ ಹಲವಾರು ಶರಣೆಯರ ಭಾವ್ಯತೆ ಮೂಡಿಸಿ ಸಮಾಜ ಕಟ್ಟಿದ್ದಾರೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನೀವು ನಡೆಯೋಣ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣು ಬಿ ಗದಗಿಗೆ ಬಸವಣ್ಣನವರು 889ನೇ ಜಯಂತ್ಯೋತ್ಸವ ಅಂಗವಾಗಿ ನಾವೆಲ್ಲರೂ ಕಳೆದ 2 ಮತ್ತು 3 ವರ್ಷಗಳಿಂದ ಮಹಾಮಾರಿ ಕರೋನಾ ಹಿನ್ನೆಲೆಯಲ್ಲಿ ಆಚರಿಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಬಸವಣ್ಣನವರ ಜಯಂತ್ಯೋತ್ಸವ ಹಬ್ಬದ ವಾತಾವರಣವಾಗಿದೆ. ವಿಶೇಷವಾಗಿ ಈ ವರ್ಷ ಕಾರ್ಯಕ್ರಮದಲ್ಲಿ ರಕ್ತದಾನ, ನೇತ್ರದಾನ ಹಾಗೂ ತಮ್ಮ ದೇಹದಾನ ಮಾಡೋದು ವಿಶೇಷವಾಗಿದೆ ಎಂದು ಹೇಳಿದರು. ಸುಮಾರು 60ರಿಂದ 80 ಜನ ರಕ್ತದಾನ ನೀಡಿದ ದಾನಗಳಿಗೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಿದರು. ಸಮಾಜಕ್ಕೆ ತಮ್ಮತನ ಮಹಾದಾನ, ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ತದಾನ ಮಾಡುವ ಮನೋಭಾವನೆ ಬರಬೇಕು ಎಂದು ಮಲ್ಲಿಕಾರ್ಜುನ್ ಆಲೂರ್ರವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸಾಹೋ ಆರ್ಬೋಳ, ಸುರೇಂದ್ರ ಸಾಹೋ ಆನೆಗುಂದಿ, ಶಂಭು ಗೋಗಿ, ಗುರುಕಾಮ, ಅರವಿಂದ್ ಉಪ್ಪಿನ್, ಮಹಾಂತಗೌಡ ಶಿರ್ವಾಳ್, ಸಿದ್ದು ಆನೆಗುಂದಿ, ಬಸವೇಶ್ವರ ಜಯಂತ್ಯೋತ್ಸವದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. NKS TV4 ನ್ಯೂಸ್ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಳಿಕೇರಿ, ಯಾದಗಿರಿ. ಒಳ್ಳೆ ಕೆಲಸ ಮಾಡೋದು ಬಹಳಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ. ನೋಡ್ರಿ ನೀವೆಲ್ಲ ಕೊಡಿರಿ ಅಂತ ನಮಗೆಲ್ಲ ಸಂತೋಷನೇ ಆಗ್ತದೆ. ಯಾಕಪ್ಪ ಇಂಟ್ರೆಸ್ಟ್ ಮಾಡಿದ್ರೆ ಈ ಒಂದು ಭಾವನೆ ಬಂದದಲ್ಲ, ಒಳ್ಳೆ ಕೆಲಸ ಅನ್ನೋ ಭಾವನೆ ನಮಗೂ ಮೂಡ್ತದೆ. ಜೊತೆಗೆ ನಮಗೆಲ್ಲ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾಲ ಬರ್ತದೆ. ಆ ನಿಟ್ಟಿನೊಳಗೆ ನಮ್ಮ ಯುವಕರು ಮಾಡಿರ್ತಕ್ಕಂಥ ಕೆಲಸ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದು ಒಂದೇ ವರ್ಷ ಮಾಡಬೇಕಾಗಿಲ್ಲ, ಪ್ರತಿ ವರ್ಷದಂತೆ ವಿಧಾಯಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಬಸವನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದನ್ನು ನಾವೆಲ್ಲ ಕಲ್ತ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಯುವಕಲ್ಲ ನಮಗೆಲ್ಲ ತಿಳಿಸಿ ಸೇರಿರ್ತಕ್ಕಂಥ ಎಲ್ಲರಿಗೂ ಶುಭ ಹಾರೈಸಿ 2 ಮಾತುಗಳಿಗೆ ವಿರಾಮ. ಅದೇ ರೀತಿಯಾಗಿ ಶಾಪುರ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಹಾಗೂ ಹಿರಿಯರು ಈ ರೀತಿಯಾದ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಾರೆ. ಸಲ್ಲಿಸಿರುವಂತಹ ಶ್ರೀ ಮಲ್ಲಿಕಾ ಜಾತವರಿಗೆ ವಿರಾಮವನ್ನು ಕೊಟ್ಟು ಮುಂದೆ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ಅನ್ನದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ನಿರ್ವಹಿಸುವುದಾಗಿ ಹೇಳಿಕೊಟ್ಟಿದ್ದಾರೆ.
ಜೈ ಭಾರತಾಂಬೆ ವೈರ್ಮ್ಯಾನ್ ಮತ್ತು ಪ್ಲಂಬರ್ಸ್ ಕಾರ್ಮಿಕರ ಸಂಘ ಹಾಗೂ ಗ್ರೈನೇಟ್ ಕಾರ್ಮಿಕ ಸಂಘಟನೆಗಳಿಂದ ಚಿಂತಾಮಣಿ ನಗರದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಚಿಂತಾಮಣಿ ನಗರದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಜೈ ಭಾರತಾಂಬೆ ವೈರ್ಮ್ಯಾನ್ ಮತ್ತು ಪ್ಲಂಬರ್ಸ್ ಕಾರ್ಮಿಕ ಸಂಘ ಹಾಗೂ ಗ್ರೈನೇಟ್ ಕಾರ್ಮಿಕ ಸಂಘಟನೆಗಳಿಂದ ನಗರದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟಂತಹ ಕಾರ್ಮಿಕರು ಕಾರ್ಮಿಕ ಪರ ಘೋಷಣೆಗಳನ್ನು ಹಾಕುತ್ತಾ ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆ ಹಾಗೂ ಮಹತ್ವದ ಬಗ್ಗೆ ಘೋಷಣಾ ಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಕಾರ್ಮಿಕ ಸಂಘಟನೆಗಳ ಪ್ರಮುಖರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. NKS TV4 ನ್ಯೂಸ್ ರಿಪೋರ್ಟರ್ ರವಿಕುಮಾರ್, ಚಿಂತಾಮಣಿ. ತುರ್ವಿಹಾಳ್ ಪಟ್ಟಣದಲ್ಲಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಒಕ್ಕೂಟದ ಸದಸ್ಯರಾದ DH ಪೂಜಾರ್ ರವರು ಮಾತನಾಡಿ, ಸಿನ್ನೂರಿನ APMC ಭವನದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪ್ರಗತಿಪರ ಒಕ್ಕೂಟದಿಂದ ಮೇ 8ರಂದು ಭವ್ಯತೆಯ ಸಮಾವೇಶ ನಡೆಯುತ್ತಿದೆ. ತುರ್ವಿಹಾಳ್ ಪಟ್ಟಣದಲ್ಲಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಒಕ್ಕೂಟದ ಸದಸ್ಯರಾಗಿರುವಂತಹ DH ಪೂಜಾರ್ ರವರು ಮಾತನಾಡಿ, ಸಿಂಧನೂರಿನ APMC ಭವನದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರರ ಒಕ್ಕೂಟದಿಂದ ಮೇ 8ರಂದು ಭವ್ಯತೆಯ ಸಮಾವೇಶ ನಡೆಯುತ್ತಿದ್ದು, ಶಾಂತಿ ಸೌಹಾರ್ದತೆಯನ್ನು ಮಾಡುವುದಕ್ಕೋಸ್ಕರ ದೇಶಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈಗಾಗಲೇ ದೇಶಾದ್ಯಂತ ಹಿಂದೂ ಮುಸಲ್ಮಾನರ ನಡುವೆ ಜಗಳವು ನಡೆಯುತ್ತಿದ್ದು, ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಸಿಂಧನೂರಿನಲ್ಲಿ ರೈತಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲಾ ಸಮಾಜದ ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಸಿಂಧನೂರಿನಲ್ಲಿ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಶಾಂತಿ ಸಂದೇಶ ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಪಟ್ಟಣದ ಎಲ್ಲ ಪ್ರಗತಿಪರ ಚಿಂತಕರು, ಸಂಖ್ಯಾತರು, ದಲಿತರು, ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ HN ಬಡ್ಗೇರ್, DH ಪೂಜಾರ್, DH ಕಂಬಳಿ, ನದೀಮುಲ್ಲಾ, M ಗಂಗಾಧರ್, J ರಾಯಪ್ಪ ವಕೀಲರು, ಖಾದರ್ ಸುಬಾನಿ, ಜಿಲಾನಿ ಪಾಷಾ, ನರಸಪ್ಪ ಕಟ್ಟಿಮನಿ, ವಿಜಯಕುಮಾರ್ ಸಿರಾಜ್ ಪಾಷಾ ದಳಪತಿ, ವೆಂಕನಗೌಡ ಗದ್ರಟಗಿ, ಅನ್ವರ್ ಪಾಷಾ, ಹೊನ್ನೂರಪ್ಪ ಕುಂಬಾರ್, ನಾಗರಾಜ್ ತುರ್ವಿಹಾಳ್, ಫಕೀರಪ್ಪ ಬಂಗಿ, ಮಲ್ಲೇಶ್ ಬಡ್ಗೇರ್, ಪ್ರಜಾವಾಣಿ ವರದಿಗಾರರು, ವಿಜಯಕುಮಾರ್ ಪ್ರಜಾಶ್ರೀ ವರದಿಗಾರರು ಕಾರ್ಯಕ್ರಮದಲ್ಲಿ ತುರ್ವಿಹಾಳ್ ಪಟ್ಟಣದ ಸಾರ್ವಜನಿಕರು ಭಾಗವಹಿಸಿದ್ದರು. NKS TV4 ನ್ಯೂಸ್ ರಿಪೋರ್ಟರ್ ಮೆಹಬೂಬ್ ಮೋಮಿನ್, ಕ್ಯಾಮರಾಮನ್ ವಿಜಯಕುಮಾರ್, ತುರ್ವಿಹಾಳ್. ಸ್ನೇಹಿತರೆ, ಸಿಂಧನೂರಿನಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ, ಪ್ರಗತಿಪರ ಒಕ್ಕೂಟದ ನೇತೃತ್ವದಲ್ಲಿ ಮೇ 8ರಂದು ಭಾವೈಕ್ಯತೆ ಸಮಾವೇಶ ನಡೀತಾ ಇದೆ. ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋದಕ್ಕೋಸ್ಕರ ಇಡೀ ದೇಶದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗಾಗಲೇ ದೇಶದಾದ್ಯಂತ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚಿಬಿಟ್ಟು ಸಂಘರ್ಷ ಹಚ್ಚಿ ಇಡೀ ಒಂದು ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥ ಈ ಶಕ್ತಿಗಳ ವಿರುದ್ಧ ಒಂದು ಶಾಂತಿ ಸಂದೇಶವನ್ನು ನಾವು ಸಾರಬೇಕಾಗಿದೆ. ಮುಖ್ಯವಾಗಿ ಸಿಂಧನೂರಿನಲ್ಲಿ ಒಂದು ಎಲ್ಲ ಸಂಘಟನೆಗಳು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಎಲ್ಲ ಸಮಾಜದ ಸಂಘಟನೆಗಳಿಗೆ ಮಾಡಿದ್ದೀವಿ. ಸಿಂಧನೂರಿನಲ್ಲಿ ಒಂದು ಭಾವೈಕ್ಯತೆ ಸಮಾವೇಶ ಮಾಡೋದ್ರ ಜೊತೆಗೆ ಇಡೀ ತಾಲೂಕಿಗೆ, ಜಿಲ್ಲೆಗೆ ಒಂದು ಶಾಂತಿ ಸಂದೇಶ
ಗೊತ್ತಿದೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಕಾನೂನು ತಗೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಬುಲ್ಡೋಜರ್ ಕಾನೂನು ತರಬೇಕಂತಕ್ಕಂಥ ಒತ್ತಡ ಕೂಡ ಮಾಡ್ತಾ ಇದ್ದಾರೆ. ಈ ಬುಲ್ಡೋಜರ್ ಕಾನೂನು ಇಷ್ಟೇ, ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರ ಆಸ್ತಿನ ಧ್ವಂಸಗೊಳಿಸ್ತಕ್ಕಂಥದ್ದು, ಮನೆಗಳಲ್ಲಿ ಕೆಡವತಕ್ಕಂಥದ್ದು, ಇಂಥ ಒಂದು ಕೃತ್ಯವನ್ನು ವಿರೋಧಿಸಿ ನಾವು ಒಂದು ಶಾಂತಿ ಸಂದೇಶ ಸಾರಬೇಕಾಗಿದೆ. ಆ ನಿಟ್ಟಿನಲ್ಲಿ ತಿರುವಾಳ ಗ್ರಾಮಕ್ಕೆ ಬಂದಿದ್ದೀವಿ. ತಿರುವಾಳದ ನಮ್ಮೆಲ್ಲ ಸಂಘಟನೆಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕಂಥ ವಿನಂತಿ ಮಾಡಿಕೊಳ್ತೇವೆ. ಇಳಕಲ್ ತಾಲೂಕಿನ ಗುಡೂರ್ ಗ್ರಾಮದಲ್ಲಿ ಎಸ್ಆರ್ಕೆ ಪ್ರತಿಷ್ಠಾನದ ವತಿಯಿಂದ ಸೌಹಾರ್ದಯುತ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಹುನಗುನ್ ಮತಕ್ಷೇತ್ರದ ಮಾಜಿ ಸಚಿವರು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು. ಮೌಲಾನಾ ಫಾರೂಕ್ ಸಕಾಫಿ ಅವರು ಪ್ರವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಹಲ್ ಹಾಜ್ ಉಸ್ಮಾನ್ ಗಣಿ ಹುಮ್ನಾಬಾದ್ ಅವರು ಮಾತನಾಡಿದರು. ಆಜಾದ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಜಬ್ಬರ್ ಕಲ್ಬುರ್ಗಿ, ಶ್ರೀ ಕಾಸಿಂ ಸಾಬ್ ಒಂಟಿ, ಅಬ್ದುಲ್ ಸಾಬ್ ಕಸಾಬ್, ಖಾಜಾ ಸಾಬ್ ಭಾಗ್ವಾನ್, ರೆಹಮಾನ್ ಸಾಬ್ ದೊಡ್ಮನಿ, ಅಪ್ಪಣ್ಣ ನಾಡಗೌಡ, ಖಾದರ್ ಸಾಬ್ ಕರ್ನೂಲ್, ಅಬ್ದುಲ್ ರಜಾಕ್ ಗೋಡೆಕಾರ್, ಮರ್ದಾನ್ ಸಾಬ್ ಉಪ್ಪದ್, ಜಾನ್ ಮೊಹಮ್ಮದ್ ಮುಚ್ಚಾಲಿ, ಎಂಆರ್ ಬಾಗ್ವಾನ್, ಚಾಂದ್ ಸಾಬ್ ವಾಲಿಕಾರ್, ಹುಸೇನ್ ಸಾಬ್ ಆರಿ, ಅಮೀನ್ ಸಾಬ್ ಇದ್ದಲ್ಗಿ, ಕಾಶಿಂ ಸಾಬ್ ಲಾಲ್ಕೋಟೆ, ಮುನ್ನಾ ಕಟಂಬ್ಲಿ, ಮೆಹಬೂಬ್ ಅತ್ತಾರ್, ಕಾಶಿಂ ಸಾಬ್ ಕರ್ನೂಲ್, ಮೌಲಾನಾ ಸಾಬ್ ಬಾಗ್ವಾನ್, ಖಾಜಾ ಹುಸೇನ್ ಸಂತು, ಬಾಷೆ ಸಾಬ್ ದಫೇದಾರ್, ಸೈಯದ್ ಬಾಷಾ ಹೊಟ್ಟಿ, ಅಲ್ಲಾ ಬಕ್ಷ್ ಬಾಚನಹಳ್ಳಿ, ಹಾರೂನ್ ರಶೀದ್ ಕರ್ನೂಲ್, ವಿವಿಧ ಸಮಾಜದ ಅಧ್ಯಕ್ಷರು, ಮುಸ್ಲಿಂ ಸಮಾಜದ ಬಾಂಧವರು, ಗುಡೂರ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. NKS TV4 ನ್ಯೂಸ್ ರಿಪೋರ್ಟರ್ ಕ್ಯಾಮ್ರಾಮನ್ ಚನ್ನು ಗೋನಾಳ್ಮಠ್ ಜೊತೆ ರಿಪೋರ್ಟರ್ ಶಿವಕುಮಾರ್ ಕೆಂಬಾವಿ ಹಿರೇಮಠ ಇಲ್ಕಲ್. ಹೇಳ್ರಿ ಒಳ್ಳೇದಿದ್ರೆ ಕೇಳ್ರಿ, ಒಳ್ಳೇದಿರ್ಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೇಳಿದ್ರೆ ಕೇಳಬಾರ್ದು. ನಾನು ಹಿಡ್ಕೊಂಡಾಗತ್ತೀನಿ. ಕರೆಕ್ಟಾ? ಮಾನವೀಯತೆಗೆ ಬೆಲೆ ಕೊಡೋಣ, ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ ಅಂತೇಳಿ ಈ ಇಫ್ತಿಯಾರ್ ಕೂಟದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ, ನೀವು ಭಾರತದ ಒಂದು ಪ್ರಜೆಗಳು, ನಾನು ಒಬ್ಬ ಭಾರತದ ಪ್ರಜೆಯಾಗಿ ಹೇಳಕತ್ತೀನಿ. ಎಲ್ಲರೂ ಸಹಬಾಳ್ವೆಯಿಂದ ಬದುಕೋನು, ಭಾರತದ ದೇಶವನ್ನು ಉನ್ನತ ಮಟ್ಟಕ್ಕೆ ಹೋಯ್ನ ಅಂತ ಹೇಳಿ ಇಷ್ಟೊತ್ತು ನನಗೆ ಮಾತಾಡಲಿ ಅವಕಾಶ ಮಾಡ್ಕೊಂಡು ಎಲ್ಲ ಜಮಾತವರಿಗೆ ವಂದನೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೀವನವನ್ನು ನಡೆಸಿ 4 ದಿನಗಳಿರುವಾಗ 5 ಮಂದಿಗಳಿಗೆ ಉಪಕಾರವನ್ನು ಮಾಡಿ 4 ಜನರಿಂದ ಹೆಮ್ಮೆಯ ಸರ್ಟಿಫಿಕೇಟ್ ಸಿಗಲಿಕ್ಕೆಲ್ಲ ಎಲ್ಲರಿಂದಲೂ ಕೂಡ ಪ್ರೀತಿಯನ್ನು ತೆಗೆದುಕೊಂಡು ಹೋಗಿ ನಾಳೆ ಮರಣ ಹೊಂದಿದರು 4 ಮಂದಿಯ ಮುಂದೆ ಅವನ ರೀತಿ ನೀನು ಬದುಕಬೇಕಿತ್ತು ಎಂಬ ಉದಾಹರಣೆಯಾಗುವ ರೀತಿಯಲ್ಲಿ ಬದುಕನ್ನು ರೂಪಿಕೊಳ್ಳಲು, ಬದುಕನ್ನು ಕಟ್ಟಿಕೊಳ್ಳಲು ಈ ಇಫ್ತಾರ್ ಸಂಗಮದಲ್ಲಿ ಪ್ರತಿಯೊಬ್ಬರು ಆಜ್ಞಮ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಮುಂದಿನ ಭವಿಷ್ಯ ಉಜ್ವಲವಾಗಿರಲು ನೀವೆಲ್ಲರೂ ಕೂಡ ಒಳ್ಳೆಯ ಒಗ್ಗಟ್ಟಿನಿಂದ ಎಲ್ಲಾ ಸಮಸ್ಯೆಗಳನ್ನು ಬಿಟ್ಟು ನಾನೇನು ಮಾಡಿದರೂ ಕೂಡ ನನ್ನ ಹುಜೂರಿಗೆ ನೋವಾಗಬಾರದು ಎಂಬ ಒಂದೇ ಉದ್ದೇಶದಿಂದ ಬದುಕನ್ನು ರೂಪಿಸಿಕೊಳ್ಳಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಮಾತು ಸುದೀರ್ಘವಾಯಿತು. ನಿಮ್ಮೆಲ್ಲರ ದುಆಗಳಲ್ಲಿ ನಮ್ಮನ್ನು ಎಲ್ಲರನ್ನು ಕೂಡ ಸೇರಿಸಬೇಕು. ರಂಜಾನ್ ಮುಗಿಯಿತು. ಮಾಡಿದ ಸತ್ಕರ್ಮಗಳು ಅಲ್ಲಾಹನ ಹತ್ರ ಕಬೂಲ್ ಆಗಿದೆ ಇಲ್ಲೋ ಗೊತ್ತಿಲ್ಲ. ಫೈಲ್ ಕೊಟ್ಟು ರಿಜೆಕ್ಟ್ ಆಗಿಬಿಟ್ರೆ ಎಲ್ಲವೂ ಕೂಡ ಹಾಳಾಗಿ ಬಿಡುತ್ತೆ. ರಿಜೆಕ್ಟ್ ಆಗಬಾರದು. ಒಳ್ಳೆ ಮನಸ್ಸಿರಬೇಕು. ಅಲ್ಲಾಹು ನಮ್ಮ ರೋಜಾಗಳು, ಇಫ್ತಾರ್ಗಳು, ಸಹರಿಗಳು, ತರಾವೀಗಳು ಕೊಟ್ಟ ಅದು ಯಾವುದಯ್ಯ? ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಅದಕ್ಕೆ ಇವತ್ತು ಅನ್ನ ಬಸವಣ್ಣವರು 12ನೇ ಶತಮಾನದಲ್ಲೇ ಒಂದು ಮಾತನ್ನು ಹೇಳಿ, ದಯವಿಲ್ಲ ಅಂತ ಧರ್ಮ ಅದು ಯಾವುದೂ ಇಲ್ಲ ಅಂತ. ದಯೆ ಇದ್ದಾಗಲೇ ಧರ್ಮ ನಡೆಯೋದಕ್ಕೆ ಸಾಧ್ಯ. ದಯೆ ಇಲ್ಲದೆ ಯಾವುದೇ ಧರ್ಮವಿಲ್ಲ. ಅದು ಹಿಂದೂ ಧರ್ಮ ಇರ್ಬೋದು, ಅದು ಇಸ್ಲಾಂ ಧರ್ಮ ಇರ್ಬೋದು, ಅದು ಸಿಖ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳು ಕೂಡ ಇವತ್ತು ಪ್ರವಾಸಿ ಮಂದಿರ
ನಗರದ ಶಹಪುರದಲ್ಲಿ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರ ಕಾರ್ಡ್ ವಿತರಣೆ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ಏಕದಂಡಗಿ ಮಠ ಶಹಪುರರವರು, ಇಂದಿನ ಜಗತ್ತಿನಲ್ಲಿ ದುಡಿಯುವ ವರ್ಗ ಇವರು ನಮ್ಮ ದೇಶದ ಬೆನ್ನೆಲುಬು. ಇವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ದುಡಿಯುವ ಕೈಗಳು ಕಾರ್ಮಿಕರಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸಂಘಟನೆಯಿಂದ ಒದಗಿಸಿಕೊಡುವುದು ಬಹಳ ಸಂತೋಷದ ವಿಷಯ ಎಂದು ಹೇಳಿದರು. ಉದ್ಘಾಟಕರಾಗಿ ಆಗಮಿಸಿದಂತಹ ಚನ್ನಂಗಿ ಸ್ವಾಮಿ ಹಿರೇಮಠ ಸಿಪಿಐ ಶಹಪುರ್ ಅವರು ಈ ಒಂದು ಕಲ್ಯಾಣ ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಂಘದ ವತಿಯಿಂದ ಸರ್ಕಾರದ ಪ್ರತಿಯೊಂದು ವಿಮೆಗಳು ಹಾಗೂ ಸರ್ಕಾರದಿಂದ ಬರುವ ಪ್ರತಿಯೊಂದು ಸೌಲಭ್ಯವನ್ನು ಪಡೆದುಕೊಂಡು ಮುಂದೆ ಬರಬೇಕು ಎಂದು ಚೆನ್ನಯ್ಯ ಸ್ವಾಮಿ ಹಿರೇಮಠ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಕಿಟ್ ಅನ್ನು ವಿತರಣೆ ಮಾಡಿದರು. ಶಿವರಾಜ್ ದೇಶ್ಮುಖ್, ರಘುಗೌಡ ದರ್ಶನಾಪುರ್, ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾರಾಯಣ್ ಸಗರ್, ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮೌನೇಶ್ ಹಳಿಸಗರ್, ಸಂಸ್ಥಾಪಕರು ಹಾಗೂ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. NKS TV4 ನ್ಯೂಸ್ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಳಿಕೇರಿ, ಯಾದಗಿರಿ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಈ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠ ವರ್ಗ ಯಾವುದು ಅಂದರೆ ಅದು ಕಾರ್ಮಿಕ ವರ್ಗ. ಕಾರ್ಮಿಕರೇ ಇಲ್ಲ ಅಂದರೆ ಈ ಜಗತ್ತಿನೊಳಗೆ ಯಾರೂ ಕೂಡ ಸುಖವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಕಾರ್ಮಿಕ ಅಂದರೆ ಯಾವುದೇ ಫೀಲ್ಡ್ ಆಗಿರ್ಬೋದು, ಯಾವುದೇ ವಲಯ ಆಗಿರ್ಬೋದು, ಅದರೊಳಗೆ ಕಾರ್ಮಿಕರ ಜವಾಬ್ದಾರಿ ಜಾಸ್ತಿ ಇದೆ. ಆ ನಿಟ್ಟಿನೊಳಗೆ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕ ದಿನಾಚರಣೆ ಇಟ್ಟುಕೊಂಡು ಬಸವ ಜಯಂತಿಯ ಒಂದು ವಿಚಾರವನ್ನು ಇಟ್ಟುಕೊಂಡು ಕಾರ್ಮಿಕರ ಹಿತರಕ್ಷಣೆಯನ್ನು ಮಾಡುವಂಥ ಕೆಲಸ ನಮ್ಮ ಶಹಾಪುರ ನಗರದಲ್ಲಿ ನಡೆದಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥವ್ರು ಯಾರಂದರೆ ನಮ್ಮ ಮೌನೇಶ್ ಹಳಿಸಗರ್ ಅವರು. ಭಾಳ ವಿಶೇಷವಾಗಿ ಯಾರು ಸಾಮಾನ್ಯವಾಗಿ ದುಡಿಯುವಂಥ ಜನ ಇರ್ತಾರೆ, ಶ್ರಮಿಕರು ಏನಿರ್ತಾರೆ, ಅವ್ರ ಬಗ್ಗೆ ಒಂದು ಹಿತವನ್ನು ಬಯಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದೆ. ಈ ದೇಶದೊಳಗೆ ಒಂದು 3-4 ವರ್ಗಗಳು ಬಹಳ ಶ್ರೇಷ್ಠವಾಗಿ ಕೆಲಸ ಮಾಡ್ತಾರೆ. ಒಂದು ರೈತ ವರ್ಗ, ಇನ್ನೊಂದು ಕಾರ್ಮಿಕ ವರ್ಗ. ರೈತರಿಗೆ ಕಾರ್ಮಿಕರ ಅವಶ್ಯಕತೆ, ಕಾರ್ಮಿಕರಿಗೆ ರೈತರ ಅವಶ್ಯಕತೆ, ಈ 2 ವರ್ಗಗಳು ಸುಖವಾಗಿದ್ದುಬಿಟ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಾಗಿರ್ಬೋದು ಅಥವಾ ಎಲ್ಲ ಶ್ರೀಮಂತ ವರ್ಗದವರಾಗಿರ್ಬೋದು, ಇಡೀ ದೇಶ ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳು ಕಾರ್ಮಿಕರಿಗಾಗಿ, ರೈತರಿಗಾಗಿ ಬದುಕಲಿಕ್ಕೆ ಸರ್ಕಾರ ಭಾಳಷ್ಟು ಸೌಲಭ್ಯಗಳನ್ನು ಮಾಡಿದೆ. ಆದರೆ ಅದನ್ನು ಸರಿಯಾಗಿ ಸೌಲಭ್ಯವನ್ನು ಪಡೆದುಕೊಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ಆ ನಿಟ್ಟಿನೊಳಗೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಆ ಸರ್ಕಾರದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗಬೇಕಂತಕ್ಕಂಥ ಒಂದು ಕನಸನ್ನು ಕಂಡಿರ್ತಕ್ಕಂಥ ಮೌನೇಶ್ ಅವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಸ್ನೇಹಿತ ವರ್ಗ ಏನದ ಭಾಳ ಒಳ್ಳೆಯ ಈ ಶ್ರಮ ಕಾರ್ಡ್ ಕೊಡುವ ಮೂಲಕವಾಗಿ ಎಲ್ಲರಿಗೂ ಕೂಡ ಆ ಸರ್ಕಾರದ ಸೌಲಭ್ಯಗಳು ಮತ್ತು ಎಲ್ಲರಿಗೂ ಕೂಡ ಆ ನ್ಯಾಯವನ್ನು ಕೊಡುವಂಥ ನಿಟ್ಟಿನೊಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಕ್ಕಂಥ ಕೆಲಸದ ಮೂಲಕವಾಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಸುಖವಾಗಿ ನೆಮ್ಮದಿಯಿಂದ ಎಲ್ಲರೂ ಯಾವ ರೀತಿ ಬದುಕ್ತಾರೆ ಅದೇ ರೀತಿ ಬದುಕ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಕನಸು ಕಂಡಿದ್ದಾರೆ. ಆ ಕನಸಿನೊಳಗೆ ನಮ್ಮ ಸ್ವಾಮೀಜಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಕಾರ್ಮಿಕರ, ರೈತ ಬಂಧುಗಳ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಕೂಡ ಹೇಳ್ತೀವಿ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಪರಮೇಶ್ ಕುಂದ್ರ ಅಷ್ಟೇ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ NKS TV4, ನಿಮಗಾಗಿ, ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯಪಡೆ.